2025-26ನೇ ಸಾಲಿನಿಂದ ಪರೀಕ್ಷೆಗೆ ಹಾಜರಾಗುವ ಹೊಸ ವಿದ್ಯಾರ್ಥಿಗಳು, ಫ್ರೆಷರ್, ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣ ಅನ್ವಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ನ್ಯೂ ಪಾಸಿಂಗ್ ಮಾರ್ಕ್ಸ್ ಪಾಲಿಸಿ ಬಂದಿದೆ. ಹಾಯ್, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳ 80ಕ್ಕೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ನ್ಯೂ ಪಾಸಿಂಗ್ ಮಾರ್ಕ್ಸ್ ಕ್ರೈಟೀರಿಯಾ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. 2026ನೇ ವಾರ್ಷಿಕ ಪರೀಕ್ಷೆ ಫೆಬ್ರವರಿಯಲ್ಲಿ ನಡೆಸಲಾಗುವುದು. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಫಿಕ್ಸ್ಡ್ ಕ್ವಶನ್ಸ್ ಆಯಿತಾ, ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಲಾಗುವುದು ಅಂತ ಇಲ್ಲಿ ಎಲ್ಲ ಡಿಸ್ಕಷನ್ ಮಾಡಲಾಗುವುದು. ಕೆಲವೊಂದು ವಿಷಯಗಳಲ್ಲಿ ನ್ಯೂ ಕ್ವಶನ್ಸ್ ಕೂಡ ಬರುತ್ತೆ 2026ನಲ್ಲಿ. ಎಲ್ಲ ರೀತಿಯಲ್ಲಿ ನಾವು ಇಲ್ಲಿ ಡಿಸ್ಕಷನ್ ಮಾಡಲಾಗುವುದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ನಿಮಗೆ ಮುಂದಿನ ದಿನಗಳಲ್ಲಿ ಬರುತ್ತೆ. ವಿಷಯ ದ್ವಿತೀಯ PUC ತರಗತಿಗಳಿಗೆ ಸರ್ಕಾರಿ ಆದೇಶದಂತೆ ಪರೀಕ್ಷೆ ನಡೆಸಿ ಫಲಿತಾಂಶವನ್ನು ಪ್ರಕಟಿಸುವ ಬಗ್ಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಪಾಸಿಂಗ್ ಮಾರ್ಕ್ಸ್ ಇಲ್ಲಿ ನಿಮಗೆ ನ್ಯೂ ರೂಲ್ಸ್ ಕೊಟ್ಟಿದ್ದಾರೆ. 80ಕ್ಕೆ ಎಷ್ಟು ಮಾರ್ಕ್ಸ್ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ, ನೀವು ಕನಿಷ್ಠ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಎಷ್ಟು ಅಂಕಗಳನ್ನು ಪಡೆದುಕೊಳ್ಳಬೇಕು, ನಿಮ್ಮದು ಓವರ್ ಆಲ್ ಎಲ್ಲ 6 ಸಬ್ಜೆಕ್ಟ್ ಕೂಡಿಸಿ ಎಷ್ಟು ಶೇಕಡಾವಾರು ಪರ್ಸೆಂಟೇಜ್ ಆಗಿರಬೇಕು, ಇಲ್ಲೆಲ್ಲ ಹೇಳಿದ್ದಾರೆ. ಇಲ್ಲಿ ಪ್ರಾಯೋಗಿಕ ವಿಷಯಗಳು ಮತ್ತು ಪ್ರಾಯೋಗಿಕವಲ್ಲದ ವಿಷಯಗಳಿಗೆ ಸಂಬಂಧಪಟ್ಟ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣವನ್ನು ನಿಗದಿಪಡಿಸಿ ಸರ್ಕಾರ ಆದೇಶಿಸಿದೆ. ಅರ್ಥ ಆಯ್ತಾ? ಪ್ರಾಯೋಗಿಕ ವಿಷಯಗಳು ಮತ್ತು ಪ್ರಾಯೋಗಿಕವಲ್ಲದ ವಿಷಯಗಳಿಗೆ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣವನ್ನು ಸರ್ಕಾರ ಆದೇಶಿಸಿದೆ ಆಯಿತಾ. ಕನಿಷ್ಠ ಇಷ್ಟೇ ಅಂಕಗಳನ್ನು ನೀವು ಪಡೆದುಕೊಳ್ಳಬೇಕು ಒಂದೊಂದು ಸಬ್ಜೆಕ್ಟ್ನಲ್ಲಿ ಆಯಿತಾ. ಅದೇ ರೀತಿ 6 ಸಬ್ಜೆಕ್ಟ್ನಲ್ಲಿ ಶೇಕಡಾವಾರು ಎಷ್ಟು ಪ್ರಮಾಣವನ್ನು ನೀವು ಪಡೆದುಕೊಳ್ಳಬೇಕು ಆಯಿತಾ. ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ. ಕನಿಷ್ಠ ಉತ್ತೀರ್ಣ ಮತ್ತು ಶೇಕಡಾವಾರು ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 2025-26ನೇ ಶೈಕ್ಷಣಿಕ ವರ್ಷದಿಂದ ಸೈಕಾಲಜಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಹೋಮ್ ಸೈನ್ಸ್ ವಿಷಯಗಳು ಹೊಸ ಪಠ್ಯಕ್ರಮವನ್ನು ಅಳವಡಿಸಿದ್ದು, ಹೊಸ ವಿದ್ಯಾರ್ಥಿಗಳು ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ಪಠ್ಯಕ್ರಮದ ಅನ್ವಯ ಪ್ರಶ್ನೆ ಪತ್ರಿಕೆ ರಚಿಸಲಾಗುವುದು ಅಂತ ಹೇಳಿದ್ದಾರೆ. 2025-26ನೇ ಶೈಕ್ಷಣಿಕ ವರ್ಷದ ಈ 3 ಸಬ್ಜೆಕ್ಟ್ಗಳು ಹೋಮ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಅದೇ ರೀತಿ ಸೈಕಾಲಜಿ ಆಯಿತಾ, ಹೊಸ ವಿದ್ಯಾರ್ಥಿಗಳು ಮತ್ತು ಖಾಸಗಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಅನ್ವಯ ಪ್ರಶ್ನೆ ಪತ್ರಿಕೆ ರಚಿಸಲಾಗುವುದು ಅಂತ ಹೇಳಿದ್ದಾರೆ. ಅದೇ ರೀತಿ ರಿಪೀಟರ್ ವಿದ್ಯಾರ್ಥಿಗಳಿಗೆ, ಪುನರಾವರ್ತಿತ ಅಭ್ಯರ್ಥಿಗಳಿಗೆ 2025-26ನೇ ಮತ್ತು 2026-27ನೇ ಸಾಲಿನ ಪರೀಕ್ಷೆಗಳಿಗೆ ಮಾತ್ರ ಹಳೆ ಪಠ್ಯಕ್ರಮದಂತೆ ಪ್ರಶ್ನೆ ಪತ್ರಿಕೆ ರಚಿಸಿ ಪರೀಕ್ಷೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಇವಾಗ ಇಲ್ಲಿ ನೋಡಿ, 2025-26ನೇ ಸಾಲಿನಿಂದ ಪರೀಕ್ಷೆಗೆ ಹಾಜರಾಗುವ ಹೊಸ ವಿದ್ಯಾರ್ಥಿಗಳು, ಫ್ರೆಷರ್ಸ್, ಪ್ರೈವೇಟ್ಸ್ ವಿದ್ಯಾರ್ಥಿಗಳು, ರಿಪೀಟರ್ಸ್ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣ ಅನ್ವಯವಾಗಿರುತ್ತದೆ ಆಯಿತಾ. ಇಲ್ಲಿ ಪ್ರಾಯೋಗಿಕ ವಿಷಯ ಮತ್ತು ಪ್ರಾಯೋಗಿಕವಲ್ಲದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉತ್ತೀರ್ಣ ಆಗಲು ಕನಿಷ್ಠ ಶೇಕಡಾವಾರು ಕನಿಷ್ಠ ಅಂಕಗಳು ಪ್ರಮಾಣವನ್ನು ಈ ಕೆಳಗಂಡಂತೆ ನಿಗದಿಪಡಿಸಲಾಗಿದೆ. ಯಾರಿಗೆ? ಫ್ರೆಷರ್, ಪ್ರೈವೇಟ್, ರಿಪೀಟರ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ ಗಮನ ಇಟ್ಟು ಕೇಳಿ. ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ ಲಿಖಿತ ಪರೀಕ್ಷೆಯನ್ನು ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣವನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ. ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ಭಾಷಾ ಐಚ್ಛಿಕ ವಿಷಯಗಳಿಗೆ ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳನ್ನು ಹೊರತುಪಡಿಸಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪ್ರಕಟಿಸಿರುವ ಪಠ್ಯಕ್ರಮವನ್ನು ಆಧರಿಸಿ ಉಲ್ಲೇಖ 2ರಂತೆ 80 ಅಂಕಗಳನ್ನು ಲಿಖಿತ ಪರೀಕ್ಷೆಗೆ ಹಾಗೂ 20 ಅಂಕಗಳನ್ನು ಆಂತರಿಕ ಮೌಲ್ಯಮಾಪನಕ್ಕೆ ನಿಗದಿಪಡಿಸಲಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ 80 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಇನ್ನು 20 ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಮಾರ್ಕ್ಸ್ಗಳು ಕೊಡಲಾಗುವುದು. ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ ಸಂಬಂಧಪಟ್ಟಂತೆ 80 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ನಡೆಸಲಾಗುವುದು. ಇನ್ನು 20 ಮಾರ್ಕ್ಸ್ ನಿಮ್ಮ ಕಾಲೇಜಿನಲ್ಲಿ ಇಂಟರ್ನಲ್ ಕೊಡ್ತಾರೆ ಆಯಿತಾ. ಇಲ್ಲಿ ಪ್ರಾಯೋಗಿಕ ವಿಷಯಗಳು ಸಂಬಂಧಪಟ್ಟಂತೆ ಇಲ್ಲಿ ಕೆಳಗಡೆ ಇದೆ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ವೇಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಆಂತರಿಕ ಅಂದರೆ ನಿಮಗೆ ಮೌಲ್ಯಮಾಪನಕ್ಕೆ ಏನು 20 ಅಂಕ ಕೊಟ್ಟಿರ್ತಾರಲ್ಲ ಇಂಟರ್ನಲ್, ಅದಕ್ಕೆ ಯಾವುದೇ ಕನಿಷ್ಠ ಅಂಕಗಳ ಮಿತಿಯನ್ನು ನಿಗದಿಪಡಿಸಿರುವುದಿಲ್ಲ. ಅಂದರೆ 20ಕ್ಕೆ ಇಷ್ಟೇ ಕನಿಷ್ಠ ಅಂಕಗಳು, ಕನಿಷ್ಠ ಅಂತ ಏನಿರೋದಿಲ್ಲ. ನಿಮ್ಮ ಕಾಲೇಜಿನಲ್ಲಿ ಇಂಟರ್ನಲ್ ಎಷ್ಟು ಕೊಡ್ತಾರೆ ಅಷ್ಟೇ ಫೈನಲ್ ಆಗಿರುತ್ತೆ. ಅರ್ಥ ಆಯ್ತಾ? ಈ ರೀತಿ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ ಪ್ರಶ್ನಾಪತ್ರಿಕಾ ವಿನ್ಯಾಸ ನೀಲಿನಕ್ಷೆ ಆಯಿತಾ, ಹಾಗೂ ಪ್ರಶ್ನೆ ಪತ್ರಿಕೆಯನ್ನು ಗರಿಷ್ಠ 80 ಅಂಕಗಳಿಗೆ ಸಿದ್ಧಪಡಿಸಲಾಗುತ್ತದೆ. ನಿಮಗೆ ನೀಲಿನಕ್ಷೆ ಅಂದರೆ ನೀಲಿನಕ್ಷೆ ನಿಮಗೆ ಬ್ಲೂ ಪ್ರಿಂಟ್ಸ್ ಆಯಿತಾ. ಮಾಡಲ್ ಕ್ವಶನ್ ಪೇಪರ್ ಮುಂದಿನ ದಿನಗಳಲ್ಲಿ ಪ್ರಕಟಣೆ ಮಾಡ್ತಾರೆ, ಅಪ್ಡೇಟ್ ಕೊಡ್ತೀನಿ, ಡೋಂಟ್ ವರಿ. ಪ್ರತಿ ವಿಷಯದ ಲಿಖಿತ ಪರೀಕ್ಷೆಯಲ್ಲಿ ಗರಿಷ್ಠ 80 ಅಂಕಗಳಿಗೆ ಕನಿಷ್ಠ 24 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಅರ್ಥ ಆಯ್ತಾ? ಅಂದರೆ 80 ಮಾರ್ಕ್ಸ್ಗೆ ನಿಮಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಆಯಿತಾ. 80 ಮಾರ್ಕ್ಸ್ನಲ್ಲಿ ನೀವು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 24 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗಿದು ಆಯಿತಾ. ಪ್ರಾಕ್ಟಿಕಲ್
ಎಕ್ಸಾಮ್ ಇಲ್ಲದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದು ಆಯಿತಾ. ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಇರುತ್ತೆ, 80 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಆಯಿತಾ. ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ನೀವು 24 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ಇನ್ನು 20 ಮಾರ್ಕ್ಸ್ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಕೊಟ್ಟಿರ್ತಾರೆ ಆಯಿತಾ. ಆಂತರಿಕ ಅಂಕಗಳನ್ನು ಸೇರಿ ಅಂದರೆ 20 ಮಾರ್ಕ್ಸ್ ನಿಮ್ಮ ಕಾಲೇಜಿನಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದೆಲ್ಲ ಕೂಡಿಸಿ 30 ಅಂಕಗಳನ್ನು ಪಡೆದಲ್ಲಿ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆ ಶೇಕಡ ಆಯಿತಾ 33% ಅಂಕಗಳನ್ನು ಪಡೆದಲ್ಲಿ ಅಂತಹ ಅಭ್ಯರ್ಥಿಯನ್ನು ಉತ್ತೀರ್ಣರಾಗಿರುತ್ತಾರೆ ಎಂದು ಘೋಷಿಸಲಾಗಿದೆ. 33 ಏನಿದೆ ಜಸ್ಟ್ ಪಾಸಿಂಗ್ ಶೇಕಡಾವಾರು ಆಯಿತಾ. ಟೋಟಲ್ ಅಗ್ರಿಗೇಟ್ 33% ಆಗಿರುತ್ತೆ. ಇದು ಜಸ್ಟ್ ಪಾಸ್ ಆಗಿದೆ ಅಂತ ಅರ್ಥ. 80ಕ್ಕೆ 24 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರ್ತದೆ ಪ್ರತಿಯೊಂದು ವಿಷಯದಲ್ಲಿ. 80ಕ್ಕೆ 24 ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಪ್ಲಸ್ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಇಂಟರ್ನಲ್ ಮಾರ್ಕ್ಸ್ಗಳು ಕೊಟ್ಟಿರ್ತಾರೆ ಆಯಿತಾ. ಅದೆಲ್ಲ ಕೂಡಿಸಿ 30 ಅಂಕಗಳನ್ನಾದರೂ ಕನಿಷ್ಠ ತೆಗೆದುಕೊಳ್ಳಬೇಕಂತ ಹೇಳಿದ್ದಾರೆ. ಪರ್ ಸಬ್ಜೆಕ್ಟ್ನಲ್ಲಿ 30 ಅಂಕಗಳು ಪರ್ ಸಬ್ಜೆಕ್ಟ್ನಲ್ಲಿ ತೆಗೆದುಕೊಂಡರೆ ನೀವು ಪಾಸ್ ಆಗ್ತೀರಾ. ರಿಪೀಟರ್ಸ್ ಮತ್ತು ಪ್ರೈವೇಟ್ಸ್ ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳು. ಆಲ್ರೆಡಿ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ಗಳು ಕೊಟ್ಟಿರ್ತಾರೆ ಮಾರ್ಕ್ಸ್ಗಳು ಆಯಿತಾ. 1 ಅಥವಾ 2 ಸಬ್ಜೆಕ್ಟ್ನಲ್ಲಿ ಬ್ಯಾಕ್ ಇದ್ದರೆ ಅದೇ ಇಂಟರ್ನಲ್ ಕನ್ಸಿಡರ್ ಮಾಡಿ ನಿಮಗೆ ಪಾಸ್ ಮಾಡಲಾಗುವುದು. ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳು 30 ಮಾರ್ಕ್ಸ್ಗಳು ಕಂಪಲ್ಸರಿ ತೆಗೆದುಕೊಳ್ಬೇಕು. ಇಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಿಗೆ ಯಾರ್ದು ಪ್ರಾಯೋಗಿಕ ಪರೀಕ್ಷೆಗಳು ಇರುತ್ತಲ್ಲ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತಲ್ಲ ಅವರಿಗೆ ಇಲ್ಲಿ ನೋಡಿ, ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳಲ್ಲಿ ಗರಿಷ್ಠ 40 ಅಂಕಗಳ ಲಿಖಿತ ಪರೀಕ್ಷೆ, 60 ಅಂಕಗಳ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುತ್ತದೆ. ಉತ್ತೀರ್ಣರಾಗಲು ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 12 ಅಂಕಗಳನ್ನು ಹಾಗೂ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕನಿಷ್ಠ 18 ಅಂಕಗಳನ್ನು ಒಂದೇ ಪರೀಕ್ಷೆಯಲ್ಲಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳಿಗೆ ಗರಿಷ್ಠ 40 ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೂ 60 ಅಂಕಗಳ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುತ್ತದೆ. ಉತ್ತೀರ್ಣರಾಗಲು ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 12 ಅಂಕಗಳನ್ನು ಹಾಗೂ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕನಿಷ್ಠ 18 ಅಂಕಗಳನ್ನು ಒಂದೇ ಪರೀಕ್ಷೆಯಲ್ಲಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ 2 ಅಂಶಗಳು ಸೇರಿ ಕನಿಷ್ಠ 30 ಅಂಕಗಳನ್ನು ಪಡೆದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ ಶೇಕಡಾವಾರು 33% ಅಗ್ರಿಗೇಟ್ ಟೋಟಲ್ ಆದರೆ ಅವರಿಗೆ ಉತ್ತೀರ್ಣರಾಗಿ ಪರಿಗಣಿಸಲಾಗುತ್ತದೆ ಅಂತ ಹೇಳಿದ್ದಾರೆ. NSQF ವಿಷಯಗಳಿಗೆ ಇಲ್ಲಿ ಇದೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. NSQF ವಿದ್ಯಾರ್ಥಿಗಳು ಮತ್ತು ಅದೇ ರೀತಿ ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ನೋಡಿ, ವಿಜ್ಞಾನ ಸಂಯೋಜನೆಯ ಪ್ರಾಯೋಗಿಕ ವಿಷಯಗಳಿಗೆ ಆಯಿತಾ, ಫಿಸಿಕ್ಸ್, ರಸಾಯನಶಾಸ್ತ್ರ ಆಯಿತಾ, ಜೀವಶಾಸ್ತ್ರ, ಗಣಕ ವಿಜ್ಞಾನ ಮತ್ತು ಅದೇ ರೀತಿ ವಿದ್ಯುನ್ಮಾನ ಶಾಸ್ತ್ರ ಮತ್ತು ಗೃಹ ವಿಜ್ಞಾನ ವಿಷಯಗಳಿಗೆ ಶಾಲಾ ಪರೀಕ್ಷೆ ಇಲಾಖೆ ಪ್ರಕಟಿಸಿರುವ ಪಠ್ಯಕ್ರಮವನ್ನು ಆಧರಿಸಿ ಉಲ್ಲೇಖ 2ರಂತೆ 70 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಹಾಗೂ 30 ಅಂಕಗಳಿಗೆ ಪ್ರಾಯೋಗಿಕ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ. ನಿಮಗೆಲ್ಲರೂ ಗೊತ್ತಿದೆ, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ 70 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಫೈನಲ್ ಎಕ್ಸಾಮ್. ಇನ್ನು 30 ಮಾರ್ಕ್ಸ್ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ. 70 ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ, 30 ಮಾರ್ಕ್ಸ್ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಇವಾಗ ಕನಿಷ್ಠ ಅಂಕಗಳು ಎಷ್ಟು ತೆಗೆದುಕೊಳ್ಳಬೇಕು 70ಕ್ಕೆ ಮತ್ತು ಅದೇ ರೀತಿ 30ಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಎಷ್ಟು ತೆಗೆದುಕೊಳ್ಳಬೇಕು. ಇಲ್ಲಿ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆಗಳಲ್ಲಿ ಗರಿಷ್ಠ 70 ಅಂಕಗಳಿಗೆ ಕನಿಷ್ಠ 21 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ, 70 ಅಂಕಗಳಿಗೆ ಕನಿಷ್ಠ 21 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 21 ಅಂಕಗಳು ಬರಬೇಕು ನಿಮಗೆ ಆಯಿತಾ. ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತದಲ್ಲ ಪ್ರಾಯೋಗಿಕ ಪರೀಕ್ಷೆ, ಅದರೊಳಗೆ ಸೇರಿಸಿ 30 ಅಂಕಗಳು ಪ್ರತಿಯೊಂದು ಪರ್ ಸಬ್ಜೆಕ್ಟ್ನಲ್ಲಿ ಬಂದರೆ, ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 30 ಅಂಕಗಳು ಬರಬೇಕು. ಆವಾಗ ನಿಮ್ಮದು ಜಸ್ಟ್ ಪಾಸಿಂಗ್ ಆಗುತ್ತೆ, ಅಂದರೆ 33 ಟೋಟಲ್ ಅಗ್ರಿಗೇಟ್ ಆಗುತ್ತೆ. 21 ಅಂಕಗಳು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಬರಬೇಕು ಆಯಿತಾ. ಅದು ಕಡ್ಡಾಯವಾಗಿರ್ತದೆ 21 70ಕ್ಕೆ. ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ನೀವು ಎಷ್ಟು ತೆಗೆದುಕೊಳ್ತೀರಲ್ಲ ಅದು ಕೂಡಿಸಿ 30 ಅಂಕಗಳು ಕಡ್ಡಾಯವಾಗಿರಬೇಕು ಪ್ರತಿಯೊಂದು ಪರ್ ಸಬ್ಜೆಕ್ಟ್ನಲ್ಲಿ. ಆವಾಗ ನಿಮ್ಮದು ಟೋಟಲ್ ಅಗ್ರಿಗೇಟ್ 33% ಶೇಕಡಾವಾರು ಆಗುತ್ತೆ. ಎಲ್ಲ ವಿಷಯಗಳಿಗೆ ಒಟ್ಟಾರೆ ಶೇಕಡ 33 ಅಂಕಗಳನ್ನು ಪಡೆದಲ್ಲಿ ಅಂತಹ ಅಭ್ಯರ್ಥಿಯನ್ನು ಉತ್ತೀರ್ಣರಾಗಿ ಘೋಷಿಸಲಾಗುತ್ತದೆ. 70 ಅಂಕಗಳಲ್ಲಿ 21 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಇನ್ನು 30 ಮಾರ್ಕ್ಸ್ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ಕೊಡಿಸಿ ಆಯಿತಾ. 70ಕ್ಕೆ 21 ಕಂಪಲ್ಸರಿ ತೆಗೆದುಕೊಳ್ಳಬೇಕು. ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಏನು ತೆಗೆದುಕೊಂಡಿರ್ತಾರಲ್ಲ ಅದು ಮಾರ್ಕ್ಸ್ ಪ್ಲಸ್ ಆಗಿ 21 ಮಾರ್ಕ್ಸ್ ಪ್ಲಸ್ ಆಗಿ ಇಲ್ಲಿ 30 ಅಂಕಗಳು ಕಡ್ಡಾಯವಾಗಿ ಪರ್ ಸಬ್ಜೆಕ್ಟ್ನಲ್ಲಿ ಬರಬೇಕು. ಆವಾಗ ಟೋಟಲ್ ಅಗ್ರಿಗೇಟ್ ನಿಮ್ಮದು 33% ಆದಲ್ಲಿ ಅಭ್ಯರ್ಥಿಗಳನ್ನು ಉತ್ತೀರ್ಣರಾಗಿ ಎಂದು ಘೋಷಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಪ್ರಾಯೋಗಿಕ ಪರೀಕ್ಷೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಗರಿಷ್ಠ 30 ಅಂಕಗಳಿದ್ದು
ಆಯಿತಾ. ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಯಾವುದೇ ಕನಿಷ್ಠ ಅಂಕಗಳ ಮಿತಿ ನಿಗದಿಪಡಿಸಿರುವುದಿಲ್ಲ ಅಂತ ಹೇಳಿದ್ದಾರೆ, ಆಯಿತಾ. ಸೊ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ನಡೆಸ್ತಾರಲ್ಲ, ಅಲ್ಲಿ ಇಂಟರ್ನಲ್ ರೀತಿಯಲ್ಲಿ ನಿಮಗೆ ಪ್ರಾಕ್ಟಿಕಲಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ವೇಳೆ ನೀವು ಅಟೆಂಡ್ ಆಗಲಿಲ್ಲ, ಕಡಿಮೆ ಮಾರ್ಕ್ಸ್ಗಳು ಬಂದರೆ ಮತ್ತೊಮ್ಮೆ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಲು ಅವಕಾಶವಿರುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಲಿಖಿತ ಪರೀಕ್ಷೆಯ ಎಲ್ಲ ವಿಷಯಗಳಿಗೆ ಹಾಗೂ ಎಲ್ಲ ಪ್ರಾಯೋಗಿಕ ವಿಷಯಗಳ ಪರೀಕ್ಷೆಗಳಿಗೆ ಕೈ ಹಾಜರಾದ ಅಭ್ಯರ್ಥಿಗಳಿಗೆ ಮಾತ್ರ ಮುಂದಿನ ಶೈಕ್ಷಣಿಕ ವರ್ಷದ ಪರೀಕ್ಷೆ 1ರಲ್ಲಿ ಮಾತ್ರ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುತ್ತದೆ. ಇವಾಗ ಯಾರೆಲ್ಲ 2025-26 ಇವಾಗ ಎಕ್ಸಾಮ್ ಬರೀತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಮುಂದಿನ ವರ್ಷ. ಪ್ರಾಯೋಗಿಕ ಪರೀಕ್ಷೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನೀವು ಅಟೆಂಡ್ ಆಗಲಿಲ್ಲ, ಕಡಿಮೆ ಮಾರ್ಕ್ಸ್ಗಳು ಬಂದಲ್ಲಿ ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ. ನೆಕ್ಸ್ಟ್ ಇಯರೇ ಬರೀಬೇಕು, ನೆಕ್ಸ್ಟ್ ಇಯರ್ ವೇಟ್ ಮಾಡಬೇಕಾಗುತ್ತೆ. ಪ್ರಾಯೋಗಿಕ ಪರೀಕ್ಷೆಗೆ ನಿಗದಿಪಡಿಸಿರುವ ಒಟ್ಟು 30 ಅಂಕಗಳನ್ನು ಈ ಕೆಳಕಂಡಂತೆ ವಿಂಗಡಣೆ ಮಾಡಲಾಗಿದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಏನು ನಡೆಸ್ತಾರಲ್ಲ, 30 ಮಾರ್ಕ್ಸ್ ನಿಮ್ಗೆ ಏನು ಕೊಡ್ತಾರಲ್ಲ, ಯಾವ ರೀತಿಯಲ್ಲಿ ಕೊಡಲಾಗುವುದು ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ, ಗಮನಿಟ್ಟು ಕೇಳಿ. ಪ್ರಾಕ್ಟಿಕಲ್ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆಯಲ್ಲಿ 20 ಅಂಕಗಳು, ಪ್ರತಿ ವಿಷಯದ ತಾತ್ವಿಕ ಮತ್ತು ಪ್ರಾಯೋಗಿಕ ತರಗತಿಗಳಿಗೆ ಸೇರಿ ಶೇಕಡ 75 ಹಾಜರಾತಿಗೆ 5 ಅಂಕಗಳು ಕೊಡ್ತಾರೆ. ಪ್ರಾಯೋಗಿಕ ತರಗತಿಯ ದಾಖಲೆ ಪ್ರಾಕ್ಟಿಕಲ್ ರೆಕಾರ್ಡ್ಸ್ ಅದಕ್ಕೆ 5 ಮಾರ್ಕ್ಸ್. ಟೋಟಲ್ ಇಲ್ಲಿ 30 ಮಾರ್ಕ್ಸ್ ನಿಮಗೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ನಿಮಗೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಇಲ್ಲಿ 30 ಮಾರ್ಕ್ಸ್ ವಿಂಗಡಣೆ ಮಾಡಿ ಈ ರೀತಿ ಕೊಟ್ಟಿರ್ತಾರೆ. 20 ಮಾರ್ಕ್ಸ್ ಪ್ರಾಯೋಗಿಕ ಪರೀಕ್ಷೆಗೆ, ಪ್ರತಿ ವಿಷಯದ ತಾತ್ವಿಕ ಪ್ರಾಯೋಗಿಕ ತರಗತಿಗಳು ಸೇರಿ ಶೇಕಡ 75 ಹಾಜರಾತಿಗೆ, ಪ್ರಾಯೋಗಿಕ ತರಗತಿಯ ದಾಖಲೆಗೆ 5 ಮಾರ್ಕ್ಸ್. ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ 75% ಹಾಜರಾತಿ ಇರಬೇಕು, ಅಲ್ಲಿ 5 ಮಾರ್ಕ್ಸ್ ನಿಮಗೆ ಕೊಡಲಾಗುವುದು. ಲಿಖಿತ ಪರೀಕ್ಷೆ ಹಾಗೂ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ನಲ್ಲಿ ಹಾಜರಾತಿ 75% ಹಾಜರಾತಿ ಕಡ್ಡಾಯವಾಗಿ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅಂತಹ ಅಭ್ಯರ್ಥಿ ಪ್ರಾಕ್ಟಿಕಲ್ ಪರೀಕ್ಷೆಗೆ ಹಾಜರಾದಲ್ಲಿ ಹಾಜರಾತಿಯ 5 ಅಂಕಗಳನ್ನು ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ನೋಡಿ. ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ 75ರಷ್ಟು ಪ್ರಯೋಗಗಳನ್ನು ನಿರ್ವಹಿಸಿ ದಾಖಲೆ ಪುಸ್ತಕ ಅದರೊಳಗೆ ನೀವು ದಾಖಲಿಸಿ ಸದರಿ ಪುಸ್ತಕವನ್ನು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಹಾಜರುಪಡಿಸಿದ್ದಲ್ಲಿ ನಿಗದಿಪಡಿಸಿರುವ 5 ಅಂಕಗಳನ್ನು ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಗೊತ್ತಾಯ್ತಾ ಯಾವ ರೀತಿಯಲ್ಲಿ ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಹೇಗೆ ವಿಂಗಡಣೆ ಮಾಡಲಾಗಿದೆ ಅಂತ. ಇಲ್ಲೊಂದು ಮಾಹಿತಿ ಕೊಟ್ಟಿದ್ದಾರೆ. 2023 ಮತ್ತು ಹಿಂದಿನ ಪರೀಕ್ಷೆಗಳ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ, ಆಯಿತಾ, ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಫೇಲ್ ಆಗಿರ್ತಾರಲ್ಲ, ರಿಪೀಟರ್ ಎಲ್ಲ ವಿದ್ಯಾರ್ಥಿಗಳು ಇವಾಗ 2026 ವಾರ್ಷಿಕ ಪರೀಕ್ಷೆಗೆ ಪುನರಾವರ್ತಿತ ಅಭ್ಯರ್ಥಿಯಾಗಿ ನೋಂದಣಿ ಮಾಡ್ಕೊಂಡು ಇವಾಗ 2026 1ನೇ ವಾರ್ಷಿಕ ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡು ನೀವು ಇವಾಗ ಬರಿತಾ ಇದ್ದೀರ. ಅವರಿಗೆ 80 ಅಂಕಗಳಿಗೆ ಫೈನಲ್ ಎಕ್ಸಾಮ್ ನಡೆಸಿ ಅವರಿಗೆ 100 ಅಂಕಗಳಿಗೆ ಉನ್ನತೀಕರಿಸಿ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಯಾರೆಲ್ಲ 2023 ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಾರಲ್ಲ, ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲದ ವಿಷಯಗಳು, ಆಯಿತಾ, ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ 80 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಇವಾಗ 2026ನಲ್ಲಿ ಕೊಡ್ತಾರೆ. ಅವರಿಗೆ 100 ಮಾರ್ಕ್ಸಿಗೆ ಅವರು ಸ್ಕೇಲ್ ಅಪ್ ಮಾಡಲಾಗುವುದು, ಆಯಿತಾ. ಅವರೇ ಸ್ಕೇಲ್ ಅಪ್ ಮಾಡಿ ನಿಮಗೆ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಮಾಡ್ತಾರೆ, ಡೋಂಟ್ ವರಿ, ಆಯಿತಾ. 80 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಉನ್ನತೀಕರಿಸಿ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಖಾಸಗಿ ವಿದ್ಯಾರ್ಥಿಗಳು ಅಂದರೆ ಪ್ರೈವೇಟ್ ವಿದ್ಯಾರ್ಥಿಗಳು ಅವ್ರಿಗೂ ಕೂಡ 80 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅವ್ರಿಗೂ ಕೂಡ 100 ಮಾರ್ಕ್ಸಿಗೆ ಉನ್ನತೀಕರಿಸಿ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಯಾರೆಲ್ಲ 2023ನಲ್ಲಿ ಅಂದರೆ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಯಾರೆಲ್ಲ ಫೇಲ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ, ಆಯಿತಾ. ಮತ್ತು ಆಲ್ರೆಡಿ ಯಾರೆಲ್ಲ ಇವಾಗ 2024-25ನಲ್ಲಿ ಯಾರೆಲ್ಲ ಪಾಸ್ ಆಗಿದ್ದಾರೆ ಅವರಿಗೆ ಆಲ್ರೆಡಿ ಇಂಟರ್ನಲ್ಗಳು ಕೊಟ್ಟಿರ್ತಾರೆ. ಅದೇ ಕನ್ಸಿಡರ್ ಮಾಡಿ ಅವರಿಗೆ ಇವಾಗ ಎಷ್ಟು ತೆಗೆದುಕೊಂಡಿರ್ತಾರೆ ಅದೆಲ್ಲ ಇನ್ಕ್ಲೂಡ್ ಮಾಡಿ ನಿಮಗೆ ಪಾಸ್ ಮಾಡಲಾಗುತ್ತೆ. ಯಾರೆಲ್ಲ ಇಂಟರ್ನಲ್ ಕೊಟ್ಟಿಲ್ಲ ಅವರಿಗೂ ಕಂಪಲ್ಸರಿ 30 ಅಂಕಗಳನ್ನು ಪಡೆದುಕೊಳ್ಳಬೇಕಾಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಮುಖಾಂತರ ನಾನು ಮುಂದಿನ ದಿನಗಳಲ್ಲಿ ಕ್ಲಾಸ್ ಮಾಡ್ತೀನಿ. ಡೋಂಟ್ ವರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಪಾಸಿಂಗ್ ಮಾರ್ಕ್ಸ್ ಮತ್ತು ಶೇಕಡಾವಾರು ಪ್ರತಿಯೊಂದು ವಿಷಯದಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಳಬೇಕು, ಶೇಕಡಾವಾರು ಎಷ್ಟು ಪರ್ಸೆಂಟೇಜ್ ಆಗಿರಬೇಕು ಎಲ್ಲ ಹೇಳಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.